ನೋಡಿ, ನಾವು ಬಿಡೋದು ಅಂತಲ್ಲ, ನಾವು ಹೇಳೋದು ದ್ವೇಷದ ಭಾಷಣ ಮಾಡ್ಬೇಕಾದ್ರೆ ನಮ್ಮ ಉದ್ದೇಶ ಅಲ್ಲ. ನಿಮ್ಮ ಡೆಫಿನೇಷನ್ ಏನು? ಈಗ ಡಿ ಜೆ ಅಲ್ಲಿ ಕೆ ಜಿ ಹಳ್ಳಿ ಎಲ್ಲ ಆಯ್ತು, ಇಷ್ಟು ಕಡೆ ಪೊಲೀಸ್ ಆಫೀಸಲ್ಲೆಲ್ಲ ಬೆಂಕಿ ಬಿತ್ತು. ಬೆಂಕಿ ಬಿದ್ದಿದೆ ಅಂತ ಮಾತಾಡಿದವ್ರನ್ನ ಒಳಗೆ ಹಾಕಿದ್ದೀರಾ. ಬೆಂಕಿ ಯಾರು ಹಾಕಿದ್ದಾರೆ ಅವ್ರನ್ನ ಒಳಗೆ ಹಾಕಕ್ಕಾಗ್ತಾ ಇಲ್ಲ. ಅವ್ರು ಹೈಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ ಬರ್ತಾರೆ. ಈ ತರ ನಾವು ಮಾತಾಡಿದ್ರೆ ನೋಡ್ರಿ, ಈ ತರ ಅವರು ನಾಳೆ ಏನೋ ಒಂದು ಗಲಾಟೆ ಆಗ್ತಾ ಇದೆ, ಅಲ್ಲಿರುವ ಯಾರಾದ್ರೂ ಲಿಸ್ಟಲ್ಲಿರೋರ್ನು ಮೊದಲೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಅವಕಾಶ ಈ ಬಿಲ್ಲಲ್ಲಿದೆ. ಆದರೆ ಇದರ ಅರ್ಥ ಇವರು ದ್ವೇಷದ ಭಾಷಣ ಮಾಡು ಈ ದೇಶವನ್ನು, ಈ ರಾಜ್ಯವನ್ನು ಶಾಂತಿಯಾಗಿರ್ಬೇಕಂತ ಅವರ ಅರ್ಥ ಅಲ್ಲ. ಇವರು ಇರೋದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ. ಈಗ ಇಷ್ಟು 2.5 ವರ್ಷದಿಂದ ಶಾಂತಿಯ ತೋಟದಲ್ಲಿ ಎಷ್ಟು ಅತ್ಯಾಚಾರ ಆಯಿತು, ಎಷ್ಟು ಜನ ಕಳ್ಕೊಂಡ್ರು, ಎಷ್ಟು ಗಲಾಟೆಗಳಾಯಿತು. ಇದು ಇವಾಗೆಲ್ಲ ಅವ್ರು ಇಚ್ಛತ್ತಿರಲಿಲ್ಲ. ದ್ವೇಷದ ಭಾಷಣದ ಬಗ್ಗೆ ಆಲ್ರೆಡಿ ಸಂವಿಧಾನದಲ್ಲಿದೆ. ಮೂಲಭೂತ ಹಕ್ಕುಗಳನ್ನು ವಿರುದ್ಧ ಮಾಡುವಂತಹ ಶಕ್ತಿ ಈ ಒಂದು ದ್ವೇಷದ ಭಾಷಣಕ್ಕೆ ಇರಬಾರ್ದು. ಮತ್ತೊಮ್ಮೆ ನಾನು ಹೇಳೋದು, ಭೂಗಳತನ ಅಥವಾ ಗ್ಯಾರಂಟಿಗಳತನ ಏನಿದೆ, ಇವರ ಏನು ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಡಕ್ಕೆ ಬೇರೆ ಬೇರೆ ವಿಷಯಗಳನ್ನು ತರ್ತಾ ಇದ್ದಾರೆ. ಅವರಿಗೂ ಗೊತ್ತು ಈ ಬಿಲ್ ಪಾಸ್ ಆಗಲ್ಲ ರಾಜ್ಯಪಾಲರ ಕಡೆಯಿಂದ, ಅವರಿಗೂ ಗೊತ್ತಿದೆ. ಯಾಕಂದ್ರೆ ಇದರ ಡೆಫಿನೇಷನ್ ಇಲ್ಲ. ಅವರು ಯಾರನ್ನ ಖುಷಿ ಪಡಿಸ್ಲಿಕ್ಕೆ ಕಣ್ಣೊರೆಸುವ ತಂತ್ರದ ಭಾಗವಾಗಿ ಇದನ್ನ ತಂದ್ರು ಅಂತ ನೀವು ಹೇಳ್ತೀರಾ? ಇಲ್ಲ, ವಿಷಯಾಂತರ ಮಾಡಕ್ಕೆ. ಅಂದ್ರೆ ರಾಜ್ಯಪಾಲರು ಅಂಗೀಕಾರ ಮಾಡಬೇಡಿ ಅಂತ ನೀವು ಫೋರ್ಸ್ ಮಾಡ್ತಿದ್ರ? ಸಂವಿಧಾನದಲ್ಲಿ ರಾಜ್ಯಪಾಲರು ಯಾವ ಪಾರ್ಟಿ ಅಲ್ಲ. ನೋಡಿ, ನಾವು ಹೇಳೋದು ಸಂವಿಧಾನದ ಮೂಲ ತತ್ವವನ್ನು, ಅಂಬೇಡ್ಕರ್ ಬರೆದಿರುವಂತಹ ಏನು ಅವರ ಪ್ರೀತಿಯ ಅನುಚ್ಛೇದ ಇದೆ ಅದನ್ನು ಧಿಕ್ಕರಿಸುವ ಕೆಲಸ ನೀವು ಮಾಡಬೇಡಿ. ಮೂಲ ತತ್ವವನ್ನು ಕಡೆಗಣಿಸಬೇಡಿ. ವಾಕ್ ಸ್ವಾತಂತ್ರ್ಯವನ್ನು ಕಡೆಗಣಿಸುವ ಶಕ್ತಿ ಯಾರಿಗೂ ಇಲ್ಲ. ನಾನು ಹೇಳ್ತಾ ಇರೋದು ಅಲ್ಲ, ನಿಮಗೆ ಮಾತನಾಡ್ತಕ್ಕಂಥ ಅವಕಾಶ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ಹಾಗಂತ ನೀವು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅನ್ನೋದು ಇದೆ. ಇವಾಗ ಈ ಸರ್ಕಾರ ಬಂದಾಗಿರಿಂದ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅರೆಸ್ಟ್ ಮಾಡಿದ್ರು. ಇಲ್ಲಿ ಬರೀ ಮಾತಾಡಿದ್ರೆ ಇರಲಿಲ್ಲ. ಇವಾಗ ಯಾರೋ ಮಾಡಿದ್ದನ್ನು ಫಾರ್ವರ್ಡ್ ಮಾಡಿದ್ರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು. ನೀವೊಂದು ಬಿಲ್ನ ನೀಟಾಗಿ ಓದಿ. ಜನರಿಗೆ ನೋಡಿ, ಕಾಂಗ್ರೆಸ್ನವರು ಏನು ಹೇಳ್ತಿದ್ದಾರೆ ಅಂದರೆ ಬಿಜೆಪಿಗೆ ದ್ವೇಷದ ಭಾಷಣದ ದ್ವೇಷ ಇದೆ. ಖಂಡಿತ ಇಲ್ಲ. ಯಾರು ಕೆಟ್ಟದಾಗಿ ಮಾತಾಡ್ತಾರೆ, ಯಾರು ದೇಶ ವಿರೋಧಿ ಘೋಷಣೆಗಳನ್ನು ಕೂಗ್ತಾರೆ, ಅದಕ್ಕೆ ನಮ್ಮ ವಿರೋಧ ಇದೆ. ಬಿಟ್ರೆ ದ್ವೇಷದ ಭಾಷಣ ಅಂತ ಏನ್ ಡೆಫಿನಿಷನ್ ಮೇಡಮ್ ಅವ್ರು ಹೇಳ್ತಾರೆ, ಬಹುಶಃ ನೀವು ದ್ವೇಷ ಭಾಷಣ ಮಾಡಲ್ಲ ಬಿಜೆಪಿ ಅವರು ಮಾಡದೇ ಇಲ್ಲ. ಮಾಡಲ್ಲ. ಓಕೆ. ಕೋಮು ಪ್ರಚೋದನೆಯನ್ನು ಮಾಡಲ್ಲ. ಕೋಮು ಪ್ರಚೋದನೆಯೂ ಮಾಡಲ್ಲ. ಅವ್ರನ್ನ ಕೊಚ್ಚಿ ಹೊಡೆದಾಕಿ ಅವ್ರನ್ನ ಮನೆ ನೆಲಸ ಮಾಡಿ ಅಂತ ಹೇಳಲ್ವಾ? ಅದು ನೀವೇನಕ್ಕೆ ಅದನ್ನ ದ್ವೇಷ ಭಾಷಣ ಅಂತ ಅನ್ಕೋತೀರಾ? ನೀವೇನಕ್ಕೆ ಕೊಚ್ಚಿ ಕೊಂದಾಕಿ ಅಂದ್ರೆ ಅದೇನಕ್ಕೆ ದ್ವೇಷ ಭಾಷಣ ಆಗುತ್ತೆ? ನೋಡಿ, ನಿಮ್ದೇನ್ ಗೊತ್ತಾ, ನಿಮ್ದು ಹಗರಣ, 5,000 ರೂಪಾಯಿ ಹಗರಣ, ಕಂದಾಯ ಸಚಿವರ ಹಗರಣ ಮುಚ್ಚಾಕಕ್ಕೆ ನೀವು ಈ ತರ ಹೇಳ್ತಾ ಇದ್ದೀರಾ. ನೋಡಿ, ಹೇಳ್ತೀನಿ, ಲಾ ಆಸ್ ಎ ಲಾ ಅದು ರಾಂಗ್. ಅದು ನೋಡಿ, ನಾವು ಒಂದು ವರ್ಗ ಮುಸಲ್ಮಾನರಿಗೂ ಬಿಜೆಪಿ ಅವರಿಗೂ ತಂದಿಕ್ಕುವಂತ ವರ್ಗ. ಬಿಹಾರದಲ್ಲಿ 40 ಜಾಗದಲ್ಲಿ ಮುಸಲ್ಮಾನ ಜಾಗ. ಕರ್ನಾಟಕ ಮಾತಾಡೋಣ. ಒಂದ್ ನಿಮಿಷ. ನೋಡಿ, ನೀವು ಅದು ಏನಂದ್ರಿ ಇವಾಗ ಆ ಕ್ವಶನ್ಗೆ ಆನ್ಸರ್ ನೋಡಿ. ಒಂದು ಕೋಮು ನೋಡಿ, ನೀವು ಅದನ್ನ ಹೇಳ್ಬೇಡಿ. ಒಂದು ಕೋಮಿನವರದು ಇಲ್ಲೀಗಲ್ ಆಗಿರೋ ಪ್ರಾಪರ್ಟಿ ಅಲ್ಲಿ ಎದ್ದಿದ್ದಕ್ಕೆ ಬುಲ್ಡೋಸರ್ ಇದು ತಗೊಂಡು ಇದ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನೀವು ದ್ವೇಷ ಭಾಷಣ ಅಂತ ಏನಕ್ಕೆ ಅನ್ಕೋತೀರಾ? ಎಲ್ಲಿಂದ ಬಂತದು ದ್ವೇಷ ಭಾಷಣ ಅಂದ್ರೆ? ಯಾರು ನೋಡಿ, ಎಲ್ಲ ಕ್ಲೀನ್ ಆಗಿ ಗೊತ್ತಿಟ್ಕೊಂಡು, ಕ್ಲೀನ್ ಆಗಿ ಅದ್ರದ್ದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇದು ಅರ್ಥ ಆಯ್ತಾ? ನೀವೇನಕ್ಕೆ ಅದನ್ನ ದ್ವೇಷ ಭಾಷಣ ಅನ್ಕೋತೀರಾ? ಅದು ದ್ವೇಷ ಭಾಷಣ ಆಗುತ್ತಾ? ನಿಮ್ದು 5,000 ಕೋಟಿ ಹಗರಣ, ಭೂಗಳ್ಳತನ, ಇನ್ನು ಸುಮಾರು ದುಡ್ಡು ಹೊಡೆದಿರೋದಿದೆಯಲ್ಲ, ಅದನ್ನು ಮುಚ್ಚಾಕಕ್ಕೆ ಈ ಬಿಲ್ ತರೋದು ನೀವು. ಈಗ ನಾನು ಹೇಳಕ್ ಒಂದು ಇಷ್ಟಪಡ್ತೀನಿ. ಇವತ್ತೇನಾಗಿದೆ ಅಂದ್ರೆ, ದ್ವೇಷ ಭಾಷಣ ಅಂದ್ರೆ ವಾಕ್ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಅದೇ ದ್ವೇಷ ಭಾಷಣ ಯಾವ ಪಕ್ಷದಲ್ಲೂ ಮಾಡಬಾರ್ದು ಅನ್ನೋದು ನನ್ನ ಹೇಳಿಕೆ. ನೋಡಿ, BBC ಅಂತ ವರದಿ ಕೊಟ್ಟಿದೆ. ಏನಂದ್ರೆ 2023ರಲ್ಲಿ 665 ದ್ವೇಷ ಭಾಷಣಗಳ ವಿರುದ್ಧ FIR ಬುಕ್ ಆಗಿದೆ ದೇಶದಲ್ಲಿ. ಅದೇ 2024ಕ್ಕೆ ಬಂದಾಗ 1685 ಕೇಸ್ಗಳು ಬುಕ್ ಆಗಿದೆ. ಅಂದರೆ 70% ಹೆಚ್ಚಾಗಿದೆ. ಅಂದರೆ ನಮ್ಮ ದೇಶದಲ್ಲಿ ಅವಾಗ ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡಿದ್ದು BJPಯವರು. ನಾನೇನು ಕಾಂಗ್ರೆಸ್ನವ್ರು ಸಾಚಾ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇದೇ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯನ್ನ ಸಾವಿನ ಸರ್ದಾರ ಅಂತ ಹೇಳಿದ್ದು ದ್ವೇಷ ಭಾಷಣಕ್ಕೆ ಬರುತ್ತೆ. ಆ ರೀತಿಯಾದಂಥ ಎರಡೂ ಪಕ್ಷಗಳು ಮಾಡ್ತಾ ಇದೆ. ಹಾಗೂ ಇಲ್ಲಿ ಕೆಲವು ಮೌಲ್ವಿಗಳು ಬೇರೆ ಕಡೆಯಿಂದ ಬಂದು, ಬೇರೆ ದೇಶದಿಂದ ಬಂದು ಇಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡ್ತಾರೆ. ಕಾಫಿರವರ ವಿರುದ್ಧ ನಾವು ಹೋರಾಡಬೇಕು ಅಂತ ಹೇಳ್ತಾರೆ. ಅದು ಸಹ ದ್ವೇಷ ಭಾಷಣಕ್ಕೆ ಬರುತ್ತದೆ. ಆಮೇಲೆ ಜಾಕೀರ್ ನಾಯಕ್ ಅನ್ನೋನ್ನ
ದ್ವೇಷ ಭಾಷಣ ಮಾಡಿದ್ದಕ್ಕೋಸ್ಕರನೇ ಅವನು ಪ್ರಪಂಚದಾದ್ಯಂತ ಸಾಕಷ್ಟು ದೇಶಗಳು ಅವನನ್ನು ಬ್ಯಾನ್ ಮಾಡಿದ್ದಾರೆ. ಆದ್ರಿಂದ ಎಲ್ಲರೂ ಪ್ರತಿಯೊಬ್ಬರಿಗೂ ಸಹ ದ್ವೇಷ ಭಾಷಣ ಮಾಡುವ ಹಕ್ಕಿಲ್ಲ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಸರ್ವರು ಸಮಾನರು, ಸರ್ವರು ಸಮ ರೀತಿಯಲ್ಲೇ ನಡಿಬೇಕು. ನಾವು ಸಾರ್ವಜನಿಕ ಜೀವನದಲ್ಲಿ ಬದುಕಿದ್ದೀವಿ. ನಾವು ಸಾರ್ವಜನಿಕ ಜನಕನ ಬೇಕು, ನಾವು ರೋಲ್ ಮಾಡೆಲ್ ಆಗಬೇಕು. ನಾವು ಬೀದಿ ರೌಡಿಗಳಾಗಬಾರ್ದು, ಒಂದು ಕೊಲೆಗಾರರಾಗಬಾರ್ದು, ಕೊಲೆಗಾರ ರೀತಿಯಲ್ಲಿ ನಾವು ಮಾತಾಡಬಾರ್ದು. 2022ರಿಂದ ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಬಿಜೆಪಿ ಸರ್ಕಾರ ಆಗ್ಬೋದು 580 ಕೇಸುಗಳು ಕೋಮು ಇದು ವಿಚಾರದಲ್ಲಿ ದಾಖಲಾಗಿವೆ. ಅದೇ ತರ 30 ರಾಜ್ಯಗಳಲ್ಲಿ ಎಷ್ಟಾಗಿರ್ಬೋದು ಆ ಒಂದು ವಿಚಾರದಲ್ಲಿ ನಮ್ಮ ಬಿಜೆಪಿ ಅಣ್ಣ ತಂಗಿರನ್ನ ಅಕ್ಕ ತಂಗಿರನ್ನ ಬೇಡ್ಕೋತಾ ಇದ್ದೀನಿ, ಮೋದಿ ಅವ್ರಿಗೆ ಪತ್ರ ಬರೀರಿ. ಇದು ದೇಶದಲ್ಲೆಲ್ಲ ಬರಬೇಕು ಸರ್. ಎಲ್ಲರೂ ಸರ್ವ ಜನರು ಸಮಾನರಾಗಿ ಶಾಂತಿಯಿಂದ ಇರ್ಬೇಕಂದ್ರೆ ಈ ಕಾನೂನು ದೇಶ ಪೂರ್ತಿ ಸರ್ ಬರೀ ಈ ದ್ವೇಷ ಭಾಷಣ ಇದು ಬಿಟ್ರೆ ಆಪೋಸಿಷನ್ ಲೀಡರ್ ಅಲ್ಲಿ ಆಗ್ಲಿ ಪೊಸಿಷನ್ ಇರ್ತಕ್ಕಂಥವ್ರಾಗ್ಲಿ ಜನಸಾಮಾನ್ಯರಿಗೆ ಇವತ್ತೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡ್ತಾ ಇದಾರ? ಮಾತೆತ್ತಿದ್ರೆ ಬಿಜೆಪಿನಲ್ಲಿ ಮಾತಾಡ್ತಾರೆ, ಮಾತೆತ್ತಿದ್ರೆ ಕಾಂಗ್ರೆಸ್ನವ್ರು ಮಾತಾಡ್ತಾರೆ. ಜನಕ್ಕೆ ಏನು ಉಡುಗೊರೆ ಕೊಡ್ತಾ ಇದ್ದೀರಾ ನೀವು? ಒಂದು ಎಜುಕೇಶನ್ ಬಗ್ಗೆ ಆಗಲಿ ಸಿದ್ದರಾಮಯ್ಯ ಸರ್ಕಾರ ತಂದಿರ್ತಕ್ಕಂಥ ಈ ದ್ವೇಷ ನಿಷೇಧ ಕಾಯ್ದೆಯನ್ನು ಒಪ್ತೀರ ತಾವು? ಖಂಡಿತ ಒಪ್ತೀನಿ ಸರ್. ಬಟ್ ನಾನು ಅವಾಗಲೇ ಹೇಳ್ದಾಗಲೇ ಈ ಒಂದು ಏನು ಕಾಯ್ದೆ ತಂದಿದ್ದಾರೆ ಇದು ಬರೀ ಪೊಲಿಟಿಕಲ್ಗೆ ಆಗ್ಬೇಕಿದು, ಸಾರ್ವಜನಿಕರಿಗಲ್ಲ. ಸಾರ್ವಜನಿಕರು ಎಲ್ಲೂ ದ್ವೇಷ ಭಾಷಣೆ ಮಾಡಲ್ಲ. ದ್ವೇಷ ಭಾಷಣೆ ಮಾಡ್ತಕ್ಕಂಥವ್ರು ಬಿಜೆಪಿಯ ಮುಖಂಡರುಗಳು. ಅವರ ದ್ವೇಷ ಭಾಷಣದಿಂದ ಅಮಾಯಕ ಕಾರ್ಯಕರ್ತರು ಇವತ್ತು ಬಲಿ ಆಗ್ತಾ ಇದ್ದಾರೆ. ಅದು ನಾಶ ಆಗಬೇಕು ಅಂದ್ರೆ ಇವ್ರ ಮೇಲೆ ತಂದಿರೋ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಇದು ರಾಜಕೀಯ ಅಜೆಂಡನಾ? ಕಾಂಗ್ರೆಸ್ ಪಕ್ಷ ಎಲ್ಲ ಒಂದ್ ಕಡೆ ಯಾರನ್ನೋ ಓಲೈಕೆ ಮಾಡ್ಲಿಕ್ಕೆ ತಂದಿರ್ತಕ್ಕಂಥ ಈ ಬಿಲ್ಲನ್ನ ಯಾವುದೇ ಕಾರಣಕ್ಕೂ ಕೂಡ ಅಂಗೀಕಾರ ಮಾಡಬೇಡಿ ಅಂತೇಳಿ ಭಾರತೀಯ ಜನತಾ ಪಕ್ಷ ರಾಜ್ಯಪಾಲರಿಗೆ ಪತ್ರ ಬರೆದಿರ್ತಕ್ಕಂಥದ್ದು. ರಾಜ್ಯಪಾಲರು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲ ಒಂದ್ ಕಡೆ ದ್ವೇಷ ಭಾಷಣ ನಿಷೇಧ ಕಾಯ್ದೆ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಎಲ್ಲ ವೈಫಲ್ಯಗಳನ್ನು ಮುಚ್ಚಿ ಹಾಕುವ ತಂತ್ರದ ಭಾಗವಾಗಿ ಇದನ್ನು ತಂದಿದ್ದಾರೆ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಕಾನೂನುಗಳು ಇರ್ತಕ್ಕಂಥದ್ದು, 6ಕ್ಕೂ ಹೆಚ್ಚು ಪರಿಚ್ಛೇದಗಳು ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಈ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಅಗತ್ಯ ಇತ್ತ? ಆ ಮುಖಾಂತರ ಅಟೆನ್ಷನ್ ಡೈವರ್ಟ್ ಮಾಡುವ ತಂತ್ರ ಅಂತ ಪ್ರಶ್ನೆ ಕೂಡ ಎದುರಾಗಿರ್ತಕ್ಕಂಥದ್ದು. ಶರವಣ್ಣವರೇ, ನಿಮ್ಮದು ಎಲ್ಲ ಒಂದು ಕಡೆ ನೋಡ್ತಾ ಇದ್ರೆ ಇದು ಪೊಲಿಟಿಕಲ್ ಅಜೆಂಡಾ ಅನಿಸ್ತಿಲ್ವಾ ನಿಮಗೆ? ಎಲ್ಲ ಒಂದು ಕಡೆ ಒಂದು ಪಾರ್ಟಿಯನ್ನ, ಒಂದು ಸಂಘಟನೆಯನ್ನ ಹತ್ತಿಕ್ಕು ಮಾಡೋ ಮುಖಾಂತರ ಅವರನ್ನ ಎಲ್ಲ ಒಂದು ಕಡೆ ಕಾನೂನಿನ ಇಕ್ಕಳದಲ್ಲಿ ಸಿಲುಕಿಸುವ ಮುಖಾಂತರ ನಿಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವ ತಂತ್ರನ? ಸರ್, ಇಲ್ಲಿ ಬೇಳೆ ಬೇಯಿಸ್ಕೊಳ್ಳೋ ಉತ್ತರ ಪ್ರಶ್ನೆನೇ ಬರೋಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಇವಾಗ ಇಷ್ಟೆಲ್ಲ ಇವರು ಬಿಜೆಪಿ ಅವ್ರು ಮಾತಾಡ್ತಾರಲ್ಲ ಸರ್, ಸೊ ಅಲ್ಲಿ ಅಧಿವೇಶನ ನಡೀತಾ ಇತ್ತು. ಅಲ್ಲಿ ಯಾರು ಒಬ್ರು ಬೇಡ ಅಂತ ಹೇಳಿದ್ರೆ ಸಹ ಯಾತಕ್ಕೆ ಬೇಡ, ಯಾವ ಅಡಿಯಲ್ಲಿ ಇದು ಪ್ರಾಬ್ಲಮ್ ಆಗ್ತಾ ಇದೆ, ಏನಿದು ಅನ್ನೋ ಏನಾದ್ರು ಒಂದು ಚರ್ಚೆ ಮಾಡಿದ್ರೆ ಅವ್ರು ಏನು ಮಾಡಿಲ್ಲ. ಪೇಪರ್ ನೆತ್ ಬಿಸಾಕಿದ್ರು, ಇದು ಬೇಡ ಅಂತ ಹೇಳಿದ್ರು, ಇದು ಬೇಡವೇ ಬೇಡ, ಇದು ಸರಿ ಇಲ್ಲ, ಇದು ನಮ್ಗೆ ವಿರೋಧ ಇದೆ, ಬರೀ ಇಷ್ಟನ್ನೇ ಹೇಳ್ಕೊಂಬಂದ್ರು ಸರ್. ಇವಾಗ ನೆನ್ನೆ ನೋಡಿದ್ರಿ ನೀವು, ಇದೇ ಪ್ರಧಾನಿಗಳು ಚರ್ಚಲ್ಲಿ ಹೋಗ್ಬಿಟ್ಟು ನಾನು ಕ್ರಿಸ್ಮಸ್ನ ಆಚರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ VIP ಲೀಡರ್ಗಳನ್ನ ಬಿಟ್ಬಿಟ್ಟು ಬರೋ ಚರ್ಚ್ಗಳ ಮೇಲೆ ದಾಳಿ ಮಾಡ್ತಾರೆ. ಇದನ್ನೆಲ್ಲ ಏನಂತ ಹೇಳ್ಬೇಕು ಸರ್? ಇದನ್ನ ನೀವು ಒಪ್ಕೊಂತೀರಾ ನೀವು? ಅಲ್ಲರೇ, ನೀವು ಸ್ಪಷ್ಟವಾಗಿರ್ರಿ, ನಿಮ್ಮ ನಾಯಕರು ಸ್ಪಷ್ಟವಾಗಿರ್ರಿ, ಕ್ಲಿಯರ್ ಆಗಿರ್ರಿ. ನಾನು ಬಿಜೆಪಿ ನೋಡ್ರಿ, ನಾನು ಕ್ರಿಶ್ಚಿಯನ್ ವಿರೋಧ, ನಾನು ಮುಸ್ಲಿಂ ವಿರೋಧ, ಕ್ಲಿಯರ್ ಆಗಿ ಹೇಳ್ರಿ. ಅದನ್ನ ಬಿಟ್ಬಿಟ್ಟು ಬಿರಿಯಾನಿ ತಿನ್ನಕ್ ಹೋಗೋದು, ಚರ್ಚಿಗೆ ಹೋಗೋದು, ಆಮೇಲೆ ನೋಡಿದ್ರೆ ನಮ್ಮ ಬ್ರದರ್ಸ್ ಅಂತ ಹೇಳೋದು, ಯಾವ್ದಾದ್ರು ಒಂದು ನಿಲುವು ಸ್ಪಷ್ಟವಾಗಿರ್ಲಿ. ನಿಮ್ಗೆ ನಿಲುವೇ ಇಲ್ಲ. ನಿಮ್ಗೆ ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೆ ತಿರುಗಾಡ್ತೀರಾ ನೀವು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ. ಈ ಬಿಲ್ ಜಾರಿ ಆಗುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? ಎಲ್ಲ ಒಂದ್ ಕಡೆ ಅವ್ರು ಹೇಳಿದ್ರು ಕಣ್ಣರಿಸುವ ತಂತ್ರದ ಭಾಗವಾಗಿ ಈ ಬಿಲ್ಲನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯಪಾಲರು ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ದ್ವೇಷ ಭಾಷಣ, ದ್ವೇಷ ಅಪರಾಧಗಳನ್ನು ನಿಷೇಧ ಮಾಡಲಿಕ್ಕೆ ಹಲವಾರು ಕಾನೂನುಗಳು ಇರ್ತಕ್ಕಂಥದ್ದು. ಆ ಕಾನೂನುಗಳು ಇರುವ ಸಂದರ್ಭದಲ್ಲಿ ಈ ಕಾನೂನು ಅಗತ್ಯತೆ ಇದೆಯಾ ಎಂಬ ಪ್ರಶ್ನೆ ಒಡಮೂಡುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಇದೊಂಥರ ಅಟೆನ್ಷನ್ ಡೈವರ್ಟ್ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲ ಒಂದು ಕಡೆ ನಿಮ್ಮ ಅಪೀಸ್ಮೆಂಟ್ ಪಾಲಿಟಿಕ್ಸ್ನ ಒಂದು ಭಾಗನಾ? ಏನು ಇಲ್ಲ ಸರ್, ಇಲ್ಲಿ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾಗಿ ಓದ್ಕೊಂಡಿಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೆ, ದ್ವೇಷ ಭಾಷಣ ಅಂದಿದ ತಕ್ಷಣ ಅವ್ರು ಯಾವಾಗ್ಲೂ ಮುಸ್ಲಿಮರ ಬಗ್ಗೆ ಮಾತಾಡಿ ಬಿಜೆಪಿ ಅವ್ರು ಯಾವಾಗ್ಲೂ ದ್ವೇಷ ಬಿತ್ತಿ ಕೋಮುವಾದನ ಮಾಡಿ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ. ನೋಡಿ, ನಮ್ಮ ದೇಶದಲ್ಲಿ ನಾವು ನೋಡ್ಬೋದು, ಇದು ಒಂಥರ ಕೋಮುವಾದ ಅಲ್ವಾ? ಯಾವುದೋ ಒಂದು ಸಮುದಾಯವನ್ನ ಓಲೈಕೆ ಮಾಡ್ತಕ್ಕಂಥದ್ದು, ಅತಿಯಾದ ತುಷ್ಟೀಕರಣ ಮಾಡ್ತಕ್ಕಂಥ ಇದು ಕೂಡ ಓಲೈಕೆ ಅಲ್ವಾ? ಹೇಗೆ ಕೋಮುವಾದ ಅಂತೀರಾ? ನಮ್ಮ ಕಾಂಗ್ರೆಸ್ ಪಕ್ಷ ನೋಡಿ, ಸಂವಿಧಾನದ ಅಡಿಯಲ್ಲಿ ಭಾರತ ದೇಶದಲ್ಲಿ ಇರುವ ಎಲ್ಲಾ ಧರ್ಮಗಳನ್ನ, ಎಲ್ಲಾ ಸಮುದಾಯಗಳನ್ನ, ಎಲ್ಲ ಜಾತಿಗಳನ್ನ ಗೌರವಿಸ್ತಾ ಇದೆ. ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬರಿಗೂ ಭಾರತದಲ್ಲಿ ಬದುಕೋ ಹಕ್ಕಿದೆ, ಮಾತಾಡುವಂತಹ ಹಕ್ಕಿದೆ. ಕೋಮುವಾದನ ಬಿತ್ತಾ ಇರೋದು ಇದ್ರು. ಹಾಗೆ ಅದೇ ಅಲ್ಲದೆ ಒಂದು ವ್ಯಕ್ತಿ ನೋಡಿ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ,
ಒಂದು ವ್ಯಕ್ತಿ ಒಂದು ಗುಂಪು ಅಂತ ಹೇಳಿದಾಗ ಒಂದು ವ್ಯಕ್ತಿ ಹೆಣ್ಣು ಅಂತ ತಗೊಂಡಾಗ ಬಿಜೆಪಿ ಅವರು ಸರ್ ಕರ್ನಾಟಕದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಎಷ್ಟು ಅವಮಾನವಾಗಿ ಮಾತಾಡಿದ್ದಾರೆ ಸರ್. ಒಬ್ಬ MLC ರವಿಕುಮಾರ್ ಇರ್ಬೋದು ಅಥವಾ CT ರವಿ ಅವ್ರು ಇರ್ಬೋದು, ಈಶ್ವರಪ್ಪ ಅವ್ರು ಇರ್ಬೋದು, ಅರವಿಂದ್ ಲಿಂಬಾವಳಿ ಅವರು ಇರ್ಬೋದು, ಯಾವ ರೀತಿ ಮಾತಾಡಿದ್ದಾರೆ, ಹೆಣ್ಣಿಗೆ ಎಲ್ಲಿ ಗೌರವ ಕೊಡ್ತಾ ಇದ್ದಾರೆ. ಒಂದು ವ್ಯಕ್ತಿಯನ್ನ ದ್ವೇಷ ಮಾಡೋದು ಒಂದು ಕಾಂಗ್ರೆಸ್ನವರು ಅತಿ ಹೆಚ್ಚು ಹೆಣ್ಣಿಗೆ ಗೌರವ ಕೊಡ್ತಿದಾರಲ್ವಾ? ಎಸ್ ಮೇಡಮ್, ನೀವು ದ್ವೇಷ ಭಾಷಣ ಮಾಡಂಗಿಲ್ಲ, ನಾನು ಮಾಡಂಗಿಲ್ಲ, ನಿಮ್ಮ ಬ್ರದರ್ಸು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ, ಬಿಜೆಪಿ ಅವರು ಮಾಡಂಗಿಲ್ಲ, ನಮ್ ಕಾಂಗ್ರೆಸ್ ಅವರು ಮಾಡಂಗಿಲ್ಲ, ಯಾವ ಪಕ್ಷದವರು ಮಾಡಂಗಿಲ್ಲ. ಬಟ್ ಜಾಸ್ತಿ ಕೇಸ್ಗಳು ನಿಮ್ದೇ ಸರ್ಕಾರದಂಗೆ ಬಿಜೆಪಿ ಮೇಲೆ, VHP ಮೇಲೆ, ಬಜರಂಗ ದಳದ ಮೇಲೆ, RSS ಮೇಲೆ ಹಾಕೋದು ಗ್ಯಾರಂಟಿ ಅಲ್ವಾ? ಇಲ್ಲ ಸರ್, ಅವ್ರು ಮಾಡಿದ್ರೆ ಹಾಕ್ತಾರೆ ಸರ್. ಅವ್ರು ಮಾಡಿದ್ರೆ ಒಂದ್ ನಿಮಿಷ, ಅವ್ರು ಮಾಡಿದ್ರೆ ಹಾಕ್ತಾರೆ, ಅವ್ರು ಮಾಡಿಲ್ಲ ಅಂದ್ರೆ ಹಾಕಲ್ಲ. ಅವ್ರು ಮಾತಾಡಿದಾಗ ಹಾಕ್ತಾರೆ, ಮಾತಾಡಬಾರ್ದು ಅಲ್ಲ. ಎಲ್ಲರಿಗೂ ಸಂವಿಧಾನ ಮಸೀದಿ ಗುರುಗಳು ಮಾತನಾಡ್ರೆ ಹಾಕೋ ಧೈರ್ಯ ಇದೆಯಾ? ಅವರು ಓಟ್ ಕಳ್ಕೊಂತಿರಲ್ಲ ಸರ್, ಕಾಯ್ದೆ ಎಲ್ಲರಿಗೂ ಒಂದೇ, ಕಾನ್ಸ್ಟಿಟ್ಯೂಷನ್ ಒಂದೇ, ಕಾನೂನು ಒಂದೇನೆ, ಕಾನೂನು ಎಲ್ಲರಿಗೂ ಒಂದೇನೆ. ಈ ಮಾತಾಡಿದ್ರೆ ಹಾಕ್ತಾರೆ. ಆರ್ಟಿಕಲ್ 19 ಪ್ರಕಾರ ನಮ್ಮ ಡೆಮಾಕ್ರಸಿ ಬಂದ್ಬಿಟ್ಟು ಸೇಫ್ ಗಾರ್ಡ್ ಮಾಡೋಕ್ಕೆ ನಾವು ಇದು ಆಂಟಿ ಬಿಲ್ ತಂದಿರೋದು. ಯಾಕಿಂದ್ರೆ ಇದು ಎಲ್ಲ ಪಬ್ಲಿಕ್ಗೆ, ಎಲ್ಲ ಡೊಮಿನಿಗೆ ಅನೇಕ ಮಸೂದೆಗಳು ಇರ್ತಕ್ಕಂಥದ್ದು ಸಂವಿಧಾನದಡಿ, ಅನೇಕ ಕಾನೂನು, ಅದನ್ನೇ ಇಂಪ್ಲಿಮೆಂಟ್ ಮಾಡೋ ತಾಕತ್ತು ನಿಮಗಿಲ್ವಾ? ಸರ್ ಮಸೂದಿ, ಚರ್ಚು, ಟೆಂಪಲ್ ಎಲ್ಲದಕ್ಕೂ ಇಂಪ್ಲಿಮೆಂಟ್ ಆಗೋಕ್ಕೆ ಈ ಬಿಲ್ ತಂದಿರೋದು ಇವತ್ತು. ಇದು BJP ಅವ್ರಿಗೆ ಗೊತ್ತಿರಬೇಕಾಗಿದೆ. BJP ಅವ್ರಿಗೆ ಏಟ್ ಸ್ಪೀಚ್ ಮಾಡ್ಕೊಂಡು ಇವತ್ತು ರಾಜಕೀಯನ ಮಾಡ್ಕೊಂಡಿದ್ರು. ಇವಾಗ ಬಾಲ ಕಟ್ಟಾಗಿದೆ. ಇವಾಗ ಅವ್ರು ಬಾಲ ಇಲ್ಲದೆ ಇವಾಗ ತಿರುಗ್ತಾ ಇದ್ದಾರೆ. ಒಂಟಿ ಬಾಲ ನಾಯಿ ಬಾ ಡೊಂಕು ಥರ ಇವಾಗ ಡೊಂಕು ಆಗಿದ್ದಾರೆ ಆಂಟಿ ಬಿಲ್ ಬಂದಿದ ಮೇಲೆ. ಸರ್, ನಾವು ಯಾರ ಮೇಲೂ ಸಾವಿರಾರು ಕೇಸ್ಗಳನ್ನ ಹಾಕಿಲ್ಲ ಸರ್. 2019ರಿಂದ 2023 20,000 ಜನ ಗೂಂಡಾಗಳನ್ನ ಮುಕ್ತಿ ಕೊಟ್ಟಂತವ್ರು ಬಿಜೆಪಿ ಸರ್ಕಾರದವರು. ಅವರಿಗೆ ಇದ್ರ ಬಗ್ಗೆ ನೀವು ಅಷ್ಟೇ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ. ಅವ್ರಿಗೆ ನೀವು ನಿಮ್ಮ ಕ್ಯಾಬಿನೆಟ್ ನಲ್ಲಿ ಅವ್ರನ್ನ ಹಚ್ಚಿದ್ ಸರಿಯಾ ಅಂತ ಹೇಳಿ ಅವ್ರನ್ನ ಕೇಸ್ನ ವಜಾ ಮಾಡ್ತೀರಾ? ಸರ್, ಕರೆಕ್ಟ್ ಆಗಿ ಕೇಳಿದ್ರೆ DJ ಹಳ್ಳಿ, KG ಹಳ್ಳಿಲಿ ಬೆಂಕಿ ಇಡ್ತವ್ರು ಇನ್ನ 66 ಜನ ಜೈಲಲ್ಲಿ ಇದಾರಲ್ಲ, ಅದಕ್ಕೇನ್ ಹೇಳ್ತೀರಾ? ನಾನು ಹೇಳ್ತೀನಿ, ಹುಬ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟಾಕ್ತಾರಲ್ಲ, ಅವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ತಂದಿಟ್ಕೊಂಡು ಅವ್ರು ಮಾಡಿದ್ ಸರಿ ಅನ್ನೋ ರೀತಿಯಲ್ಲಿ ಅವರು ಪ್ರವಾಕ್ ಅಲ್ವರಿ? ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಾರ ಅಂತ ಹೇಳಿದ್ರೆ ಅವ್ರನ್ನ ಏನ್ ಮಾಡ್ಬೇಕು ಹೇಳಿ? ಈಗ ಯಾವುದೇ ಒಂದು ಘಟನೆ ನಡೆದಾಗ ಅಲ್ಲಿ ಅಪರಾಧಿಗಳು ಇರ್ತಾರೆ, ನಿರಪರಾಧಿಗಳು ಇರ್ತಾರೆ. ಸೊ ನೀವು ನಿರಪರಾಧಿಗಳನ್ನ ತಗೊಂಡೋಗಿ ಜೈಲಲ್ಲಿ ಇಡುವಂತದ್ದು ಯಾವ ಕ್ರಮ ಆಗಿರುತ್ತೆ? ನಾವು ನಿರಪರಾಧಿಗಳನ್ನ ಸೇವ್ ಮಾಡುವಂತ ಕೆಲಸ ಮಾಡ್ತಿರ್ತೀವಿ. ಹಾಗಾದ್ರೆ ಕನ್ನಡದ ವಿಚಾರಕ್ಕಾಗಿ, ಕರ್ನಾಟಕದ ಹಿತರಕ್ಷಣೆಗಾಗಿ, ಗಡಿಗಾಗಿ, ನಾಡಿಗಾಗಿ ಹೋರಾಟ ಮಾಡ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿಗೆ ಅವ್ರನ್ನೂ ಕೂಡ ನೀವು ಎಲ್ಲ ಪ್ರಕರಣದ ಹಿಂಪಡಿಬೋದಲ್ಲ? ಎಲ್ಲ ಪ್ರಕರಣ ಅದು ಬಿಟ್ಟು ಬೆಂಕಿ ಹಚ್ಚಿದ್ರೆ ಮಾತ್ರ ನಿಮಗೆ ಕಾಣ್ತಾರ? ಈ ನಾಡು ನುಡಿಗಾಗಿ ಹೋರಾಟ ಮಾಡ್ತಂಥ ಕನ್ನಡ ಪರ ಸಂಘಟನೆಗಳು, ಹೋರಾಟಗಳು ನಿಮಗೆ ಕಾಣಲ್ವಾ? ಆ ಮುಖಾಂತರ ನಿಮ್ಮ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಆಗಲ್ವಾ? ಅವ್ರನ್ನ ಪ್ರೊವೋಕ್ ಮಾಡಕ ಆದಂಗಲ್ವಾ? ಒಂದು ಸರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವನು ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅವ್ರ ಕೇಸನ್ನು ವಾಪಸ್ ತೆಗೆದ್ರೆ ನೆಕ್ಸ್ಟ್ 10 ಪೊಲೀಸ್ ಸ್ಟೇಷನ್ ಬೆಂಕಿ ಇಡ್ತಾರೆ ಸ್ವಾಮಿ. ಹೇಳಿ ಸರ್, ಯಾರು ಸರ್? ಈಗ ನೀವ್ ಹೇಳಿದ್ ನಿಜ. ಒಬ್ಬ ವ್ಯಕ್ತಿ ಒಂದು ಸರಿ ಬೆಂಕಿ ಹಚ್ಚಿದ್ರೆ ಅವರು ಆ ಕ್ರೌರ್ಯಗಳಲ್ಲಿ ಯಾರು ತೊಡಗಿರ್ತಾರೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು, ನಾನು ಒಪ್ಕೋತೀನಿ. ನಾವು ಈ ಕಾಯ್ದೆಯನ್ನ ತಂದಿರೋದು ಏನಕ್ಕೆ ಅಂತ ಹೇಳ್ತೀನಿ. ಯಾರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ, ಯಾರು ಕೋಮು ದ್ವೇಷಗಳನ್ನ ಬಿತ್ತಾರೆ, ಯಾವುದೇ ಜನಾಂಗದ ಬಗ್ಗೆ ಮಾತಾಡ್ತಾರೆ. ಕೇಳ್ತೀನಿ, ಅವಾಗ ಮೇಡಮ್ ಹೇಳ್ತಾ ಇದ್ರು ನಮ್ಗೆ ಆರ್ಟಿಕಲ್ ಬಗ್ಗೆನೇ ಗೊತ್ತಿಲ್ಲ, ಈ ವಿಧೇಯಕದ ಬಗ್ಗೆ ಅಪ್ಡೇಟ್ ಇಲ್ಲ ಅಂತ. ಈ ವಿಧೇಯಕ ಏನ್ ಮಾಡಿದೀವಿ, ವಿಧೇಯಕ ಯಾರಿಗೋಸ್ಕರ ಮಾಡಿದೀವಿ ಸರ್? ನಾವು BJPಗೋಸ್ಕರ ಆಗ್ಲಿ, APಗೋಸ್ಕರ ಆಗ್ಲಿ, ಮತ್ತೆ ಕಾಂಗ್ರೆಸ್ಗೋಸ್ಕರ ನಾವು ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಒಬ್ಬ ಅಮಾಯಕ ವ್ಯಕ್ತಿ ಸಾಯಬಾರ್ದು, ಅಮಾಯಕ ವ್ಯಕ್ತಿಗೆ ರಕ್ಷಣೆ ಕೊಡಬೇಕು ಅಂತ. ಈಗ ಇದೇ BJP ಸರ್ಕಾರ ಇದ್ದಾಗ 45 ಜನ, ಅದು ಮುಸ್ಲಿಂ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಅವರು ಸತ್ತಿದ್ದಾರೆ. ಅಮಾಯಕ ಜನರು ರಕ್ತದ ಮೇಲೆ ನಿಮಗೆ ರಾಜಕೀಯ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನೀವು ಇವತ್ತು ರಾಜಕೀಯ ಮಾಡಬೇಕು ಅಂತ ನೀನು ಹಿಂದೂ ಸಂಘಟನೆಗಳಂತೆ ಹೆಸರಿಟ್ಕೊಂಡು ಹಿಂದೂಗಳನ್ನೇ ಕೊಲೆ ಮಾಡ್ತಿರಲ್ಲ. ಆಯ್ತು, 45 ಜನದಲ್ಲಿ 25 ಜನ ಹಿಂದೂಗಳಿದ್ದಾರೆ. 25 ಜನ ಹಿಂದೂಗಳಿಗೆ ನೀವು ರಕ್ಷಣೆ ಕೊಟ್ಟರೆ ನೀವು ಇವತ್ತು ಕೊಡ್ಲಿಲ್ಲ. ನಾವು ಈ 45 ಜನಕ್ಕೂ ರಕ್ಷಣೆ ಕೊಡಬೇಕು ಅನ್ನೋ ಕಾಯ್ದೆಯನ್ನ ನಾವು ತಂದಿದ್ದೀವಿ. ನಮ್ಮ ಕಾಯ್ದೆಯಲ್ಲಿ ಇರೋದು ಒಂದೇ ಸರ್, ಯಾರು ದ್ವೇಷ ಭಾಷಣ ಮಾಡಬಾರ್ದು. ಮಾಡುವಂತವರಿಗೆ 7 ವರ್ಷ ಶಿಕ್ಷೆ ಆಗುತ್ತೆ, ಮತ್ತೆ ರಿಪೀಟ್ ಮಾಡಿದ್ರೆ ಅವ್ರಿಗೆ 10 ವರ್ಷ ಶಿಕ್ಷೆ ಆಗುತ್ತೆ ಅಂತಾನೆ. ಇದು ಬಿಲ್ ಅಂಗೀಕಾರ ಆಗುತ್ತೆ ಸರ್? ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಇವರು ಹೇಳಿದ್ರು, ಯಾರೇ ಅವ್ರೊಂದು ಮಾತು ಒಪ್ಕೊಂಡ್ರು. ಮಸೀದಿಯ ಮೌಲ್ಯಗಳಿರಲಿ, ಧರ್ಮಗುರುಗಳಿರಲಿ, ಸ್ವಾಮೀಜಿಗಳಿರಲಿ, BJP ಇರಲಿ, ಬಜರಂಗದಲ್ಲಿರಲಿ, VHP ಇರಲಿ, RSS ಇರಲಿ, ಯಾವುದೇ ಹಿಂದೂ ಪರ ಸಂಘಟನೆ ಇರಲಿ, ಕಾಂಗ್ರೆಸ್ನವ್ರು ಇರಲಿ, ಯಾರನ್ನು ಕೂಡ ಈ ದ್ವೇಷ ಭಾಷೆ ನಿಷೇಧ ಕಾಯ್ದೆ ಒಳಗಡೆ ಅವ್ರೇನೇ ತಪ್ಪು ಮಾಡಿದ್ರು ಕೂಡ ನಾವು ಒಳಗಾಗ್ತೀವಿ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದರು. ಎಸ್, ಆಯಾ ಸರ್ಕಾರಗಳು ತಮಗೆ ಬೇಕಾದ ರೀತಿ ನಡ್ಕೊಳ್ತವೆ, ಅದು ಓಪನ್ ಸೀಕ್ರೆಟ್ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದೊಂದು ಪೊಲಿಟಿಕಲ್ ಅಜೆಂಡನಾ? ಇದು ಯಾವ ಪೊಲಿಟಿಕಲ್ ಅಜೆಂಡವೂ ಅಲ್ಲ. ಒಳ್ಳೆ ಸಿದ್ದರಾಮಯ್ಯನವರ ಗುರಿ ಒಂದೇ, ಈ ಸಮಾಜ ಒಳ್ಳೆಯ ಸುಂದರ ಸಮಾಜ ಆಗಬೇಕು. ಎಲ್ಲ ಸುಂದರ ಅಂತಂದ್ರೆ
ಜಗಳ ಆಗ್ಬಾರ್ದು, ಕೋಮು ಸೌಹಾರ್ದತೆಗೆ ಧಕ್ಕೆ ಆಗ್ಬಾರ್ದು. ಬೇರೆಯವ್ರನ್ನ ಒಪ್ಕೊಳ್ಳೋದು ಅಲ್ಲ, ಇನ್ನೊಂದು ವರ್ಗನ ಬಿಟ್ಬಿಡೋದು, ಒಪ್ಕೊಳ್ಳೋದು ಬಿಡೋದು ಅದೇನಾ? ಸುಂದರ ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು.